ನಮಸ್ಕಾರ ಎಲ್ಲರಿಗೂ. ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನಮ್ಮ ಅಡವಿ ತೋಟದಲ್ಲಿ ಚಿಕ್ಕ ಅಡಿಕೆ ಗಿಡದ ಮಧ್ಯೆ ನಾವು ಹಸಿರೆಲೆ ಗೊಬ್ಬರಕ್ಕೆ ಕೆಲವೊಂದು ಬೆಳೆ ಹಾಕೊಂಡಿದ್ದೀವಿ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾವು ಸಹಜ ಕೃಷಿ ಪದ್ಧತಿ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲಿ ಉಳುಮೆ ಇಲ್ಲ, ತೋಟದಲ್ಲಿ ಉಳುಮೆ ಮಾಡಲ್ಲ, ಹೊರಗಡೆ ಯಾವುದೇ ರೀತಿ ಕ್ರಿಮಿನಾಶಕ ಕೀಟನಾಶಕ ಯಾವುದೇ ರೀತಿ ಇನ್ಪುಟ್ಸ್ ಕೊಡಲ್ಲ. ಆಮೇಲೆ ಕಳೆ ತೆಗೆಯಲ್ಲ ಅಂದರೆ ಕೆಲವೊಂದು ಸ್ವಲ್ಪ ಯಾವಾಗ ಬೇಕೋ ಅವಾಗ ಅಷ್ಟೇ ತೆಗಿತೀವಿ. ಅದು ನಿಮಗೆ ತಿಳಿಸ್ಕೊಡ್ತೀವಿ ಯಾವಾಗ ಅಂತ. ಈಗ ಮೇನ್ ಉಳುಮೆ ಇಲ್ಲ ಇಲ್ಲಿ ಈ ಜಾಗದಲ್ಲಿ. ಇಲ್ಲಿ ಮಾವಿದೆ, ಇದು ಮಾವಿನ ಮಧ್ಯೆ ಸ್ವಲ್ಪ ಜಾಗ ಇತ್ತು, ಹಂಗಾಗಿ ಸ್ವಲ್ಪ ಅಡಿಕೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಅಡಿಕೆ ದಾಯ ಬಂದ್ಬಿಟ್ಟು 9 ಅಡಿ ಇದೆ ದಾಯ. ಮಾವು ಭಾಳ ಸ್ಪೇಸಿಂಗಲ್ಲಿದೆ, ಒಂದು 40 ಅಡಿ ದೂರದಲ್ಲಿದೆ ಒಂದೊಂದು ಮಾವು. ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಡಿಕೆ ಹಾಕ್ಕೊಂಡಿದ್ವಿ. ಈಗ ಇದಕ್ಕೆ ಬರೋಣ. ಈಗ ಈ ಚಿಕ್ಕ ಅಡಿಕೆ ಗಿಡದ ಮಧ್ಯೆ ನಾವು ಏನೇನು ಬೆಳಿಬೋದು ಅನ್ನೋದಕ್ಕೆ ನೋಡ್ರಿ. ಉಳುಮೆ ಇಲ್ಲ ಅಂತಂದ್ವಿ, ಇಲ್ಲಿ ಉಳುಮೆ ಮಾಡ್ತಾ ಇಲ್ಲ. ಉಳುಮೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೋಡಿ, ಇಲ್ಲಿ ನೆಲ ನೀವು ನೋಡ್ಬೋದು, ನನ್ನ ಕಾಲು ಓಡಾಡಿದ್ರೆ ಹಾಸಿಗೆ ಥರ ಇದೆ. ಇಲ್ಲಿ ಅಷ್ಟು ಮಿದುವಾಗಿದೆ. ಅಂದರೆ ಉಳುಮೆ ಮಾಡಿದರೆ ಮಾತ್ರ ಮಿದು ಅನ್ನೋ ತಪ್ಪು. ಉಳುಮೆ ಮಾಡದೇ ಇದ್ರೇ ಜಾಸ್ತಿ ಮಿದುವಾಗಿರುತ್ತೆ. ಆಮೇಲೆ ಇಲ್ಲಿ ಎರೆಹುಳು, ಗೆದ್ಲು, ಇರುವೆ, ಆಮೇಲೆ ಇಲಿ, ಹೆಗಣ ಅವೆಲ್ಲ ಉಳುಮೆ ಮಾಡ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ನಾವು ಅವಕ್ಕೆ ಬಿಟ್ಬಿಟ್ಟಿದ್ವಿ. ಆಮೇಲೆ ಬೇರೆ ಬೇರೆ ರೀತಿ ಬೆಳೆಗಳನ್ನ ಸಂಯೋಜನೆ ಮಾಡಿದಾಗ ಅದ್ರ ಬೇರು ಉಳುಮೆ ಮಾಡುತ್ತೆ. ಅಂದರೆ ಬೇರು ಆಳಕ್ಕೆ ಹೋಗೋದ್ರಿಂದ ಸಹಜವಾಗಿ ಉಳುಮೆ ಆಗುತ್ತೆ ಅದು. ಹಂಗಾಗಿ ಅದೇನು ಸಮಸ್ಯೆ ಇಲ್ಲ ಉಳುಮೆದು, ಅದೊಂದು ಉಪಯೋಗ. ಆಮೇಲೆ ನೀರು ಚೆನ್ನಾಗಿ ಹಿಂಗೋದ್ರಿಂದ ಭೂಮಿ ಅಂತರ್ಜಲನೂ ಜಾಸ್ತಿ ಆಗುತ್ತೆ ಉಳುಮೆ ನಿಲ್ಸೋದ್ರಿಂದ. ಈಗ ಈ ವಿಡಿಯೋದಲ್ಲಿ ನಾವೇನು ಹೇಳಕ್ ಹೊರಟಿದ್ದೀವಿ ಅಂದರೆ, ಈಗ ಅಡಿಕೆ ಮಧ್ಯ ಈ ಚಿಕ್ಕ ಅಡಿಕೆ ಗಿಡ ಸುತ್ತಲೂ ನಾವೇನು ಮಾಡಿದ್ದೀವಿ, ಹಿಂಗೆ ತೊಗರಿ ಮತ್ತು ಬಳ್ಳಿ ಅವರೆ ಹಾಕೊಂಡಿದ್ದೀವಿ. ಇದು ಬಳ್ಳಿ ಅವರೆದು ಉಪಯೋಗ ಏನು ಅಂದರೆ, ಇದು ಭಾಳ ಕಡಿಮೆ ಬೀಜ ಹಾಕಿರೋದು ನಾವು. ಈಗ ಅಡಿಕೆ ಗಿಡ ಸುತ್ತ 2 ತೊಗರಿ ಬೀಜ ಹಾಕಿದ್ದೀವಿ, 2 ಅವರೆ ಬೀಜ ಹಾಕಿದ್ದೀವಿ, ಇಷ್ಟೇ ಹಾಕಿರೋದು. ನೀವು ನೋಡ್ಬೋದು, ಬನ್ನಿ ಒಳಗಡೆ. ಅದೆರಡೇ ಬಳ್ಳಿ ಯಾಕೆ ಹಾಕಿದ್ದೀರಾ ನೀವು? ಅಲ್ಲ, ಒಂದು ಅವರೆ ಬಳ್ಳಿ ಒಂದೇ ಇರೋದು, ಇದು ತೊಗರಿ ಇದೆ. ತೊಗರಿ ಮತ್ತೆ ಅವರೆ ಬಳ್ಳಿ ನೋಡಿ. ಅಡಿಕೆ ಗಿಡ ನೋಡ್ಬೋದು ನೀವು. ಅಡಿಕೆ ಗಿಡ ಅಂದ್ರೆ ಆ ಕಡೆ 2 ಬೀಜ ತೊಗರಿ, ಈ ಕಡೆ 2 ಬೀಜ ಅವರೆ, ಈ ತರ 4 ಬೀಜ ಹಾಕಿರೋದು ಒಂದ್ ಗಿಡಕ್ಕೆ. ಇದೇನ್ ಐಡಿಯಾ ಅಂದ್ರೆ, ಅತಿ ಕಡಿಮೆ ಬೀಜ ಅಷ್ಟೇ ಹಾಕಿರೋದು ನಾವು. ಇಲ್ಲಿ ಹತ್ತತ್ರ ಒಂದು 3.5 ಎಕರೆಗೆ ಅವರೆ ಬೀಜ 1 kg ಹೋಗಿದೆ, ತೊಗರಿ ಬೀಜ 1 kg ಹೋಗಿದೆ ಅಷ್ಟೇ. ಇಷ್ಟೇ, ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ಬೀಜ ಹಾಕೋಬಹುದು. ಇದನ್ನ ನಾವು ಕೊನೆ ಹಾಕೊಂಡಿದೀವಿ. ಆಮೇಲೆ ಇದು ಬಳ್ಳಿ ಅವರೆ ವಿಶೇಷತೆ ಏನು ಅಂದ್ರೆ, ಇದು ಬಹಳ ಜೋರಾಗಿ ಹಬ್ಬುತ್ತೆ, ಆಮೇಲೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಕೊನೆಗೆ ಡಿಸೆಂಬರ್ ತಿಂಗಳಿಗೆ ಅದು ಹೂವಾಗಿ ಕಾಯಾಗೋದು. ತೊಗರಿನೂ ಅಷ್ಟೇ. ಇವೆಲ್ಲ ಈಗ ಚಳಿಗಾಲಕ್ಕೆ ಬರೋ ಅಂತ ಬೆಳೆ ಇವು. ಅಂದ್ರೆ ಸೂಡ್ರಿಗೆ ಬರ್ತವೆ ಅಂತ ಅಂತೀವಿ ನಾವು. ಸೂಡ್ರು ಅಂದ್ರೆ ಅವಾಗ ಸ್ವಲ್ಪ ಚಳಿ ಇರುತ್ತೆ, ಹಾಗಾಗಿ. ಆಮೇಲೆ ಇದು ಅವರೆ ಏನಿದೆಯಲ್ಲ, ಇದು ಬಳ್ಳಿ ಅವರೆ ಅಂದ್ಬಿಟ್ಟಿದ್ದು, ಜವಾರಿ ತಳಿ ವೆರೈಟಿ. ಇದು ನೋಡ್ರಿ ಎಷ್ಟು ಹಬ್ಬಿದೆ. ಇದು ನೀವು ನೋಡ್ಬೋದು, ವಿಡಿಯೋದಲ್ಲಿ ನೀವು ತೋರಿಸ್ಬೋದು. ನೋಡ್ರಿ ಎಷ್ಟು ಹಬ್ಬಿದೆ. ನೋಡ್ರಿ ಒಂದೇ ಒಂದು ಬಳ್ಳಿ ಎಷ್ಟು ದೊಡ್ಡದಾಗ ಹಬ್ಬಿದೆ ನೋಡ್ರಿ. ಇದೊಂಥರ ಇಲ್ಲೇ ಗುಡ್ಲು ತರ ಮಾಡ್ಕೊಂಡು ಹಿಂಗ್ ಸ್ಪ್ರೆಡ್ ಆಗ್ತಾನೆ ಇದೆ. ಆಮೇಲೆ ಇದು ಎಷ್ಟು ಕಡಿಮೆ ಇದರಲ್ಲಿ ಮಾಡ್ಬೋದು ಅಂದ್ರೆ, ನಾವು ಎಫರ್ಟ್ ಅಲ್ಲಿ ಈ ಬೀಜ ಹಾಕಿದ್ವಲ್ಲ, ಮೇ 15ಕ್ಕೆ ಬೀಜ ಹಾಕಿರೋದು. ಒಂದ್ಸಲ ಬುಡದಲ್ಲಿ ಕಳೆ ತೆಗ್ದಿದ್ವಿ, ಒಂದು 20 ದಿನ ಆದ್ಮೇಲೆ ಮಳೆ ಶುರು ಆಗಿತ್ತು. ಅವಾಗ ಕಳೆ ತಕೊಂಡ್ಬಿಟ್ಟು ಆಮೇಲೆ ಮತ್ತೇನು ಕೆಲಸ ಮಾಡಿರಲಿಲ್ಲ. ಇಲ್ಲಿ ಹುಲ್ಲೆಲ್ಲ ಹಂಗೆ ಇತ್ತು, ನಮ್ ಬೇಸಿಗೆಲ್ ಹುಲ್ಲು. ಬ್ರಷ್ ಕಟ್ರಲ್ಲಿ ಈಗ 1 ತಿಂಗಳ ಕೆಳಗಡೆ ಕ್ಲೀನ್ ಮಾಡಿದ್ವಿ. ಅಂದ್ರೆ ಜುಲೈ 15ಕ್ಕೆ ನಾವು, ಇವತ್ತೆಷ್ಟೀಗ ಜೂನ್ 20, ಅರೌಂಡ್ ಜೂನ್ 20ಕ್ಕೆ ನಾವು ಇದನ್ನ ಕ್ಲೀನ್ ಮಾಡಿದ್ವಿ ಹುಲ್ಲು. ಅಲ್ಲಿಂದ ಇಲ್ಲಿ 1 ತಿಂಗಳಾಯ್ತು ನೋಡ್ರಿ. ಅಲ್ಪ ಸ್ವಲ್ಪ ಹುಲ್ಲಿದೆ. ಈಗ ಬಳ್ಳಿ ಬೆಳಿತಾ ಇದೆ. ಬೆಳಿತಾ ಇದು ಅಷ್ಟು ಹಬ್ಬುತ್ತೆ. ಈಗ ಎಲ್ಲ ಹಬ್ಕೊಂಡು ನಮಗೆ ಕಳೆ ಆದಷ್ಟು ಇಲ್ದಂಗ್ ಮಾಡ್ಬಿಡುತ್ತೆ ಇಲ್ಲಿ ಈಗ ಈ ಜಾಗದಲ್ಲಿ. ಹಂಗಾಗಿ ಇದು ಬಹಳ ಅನುಕೂಲ ಇದು ಹಾಕೋದ್ರಿಂದ. ನೀವು ಔಷಧಿ ಮತ್ತೆ ಗೊಬ್ಬರ ಏನು ಹಾಕಲ್ಲ ಅಂತ ಹೇಳ್ತಿರಲ್ಲ, ರೋಗ ಬಂದ್ರೆ ಏನ್ ಮಾಡ್ತೀರಾ? ಈಗ ಸಹಜವಾಗಿ ನಾವು ಸಹಜ ಕೃಷಿ ಮಾಡೋದ್ರಿಂದ ಆದಷ್ಟು ಕಡಿಮೆ ಚಾನ್ಸಸ್, ಪ್ರಮಾಣ ಬರಲ್ಲ ಅಂತಲ್ಲ, ಬರುತ್ತೆ. ಬಂದರೂ ಅದು ಸ್ವಾಭಾವಿಕವಾಗಿ ನಿಯಂತ್ರಣದಲ್ಲಿ ಇರುತ್ತೆ ಅಂತ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ಎಲ್ಲಾ ರೀತಿಯ ಕೀಟಗಳು ಇರ್ತವೆ. ಅಂದ್ರೆ ಪರೋಪಕಾರಿನೂ ಇರ್ತವೆ, ನಮಗೆ ಹಾನಿ ಮಾಡೋ ಕೀಟನೂ ಇರ್ತವೆ, ನಮಗೆ ಹೆಲ್ಪ್ ಮಾಡೋವು ಇರ್ತವೆ. ಈಗ ಹೆಲ್ಪ್ ಮಾಡೋ ಕೀಟ ಏನ್ ಮಾಡ್ತವೆ, ಅವನ್ನ ಬೇರೆ ಕೀಟಗಳನ್ನ ತಿಂತವೆ. ಇಲ್ಲ ಹಕ್ಕಿ ಪಕ್ಷಿ ಬಹಳ ಬರ್ತವೆ. ಇಲ್ಲಿ ಸುತ್ತಮುತ್ತ ಮರ ಗಿಡ ಇರೋದ್ರಿಂದ ಹಕ್ಕಿ ಪಕ್ಷಿಗಳು ಬಹಳ ಇರ್ತವೆ. ಅದಕ್ಕೆ ಬಂದು ಇಲ್ಲಿ ಕೀಟನೂ ನಿಯಂತ್ರಣ ಆಗುತ್ತೆ. ನೋಡ್ಬೋದು ಬಳ್ಳಿ ಅಲ್ಲಲ್ಲಿ ತೂತಾಗಿಲ್ಲ ಅಂತ ಏನಿಲ್ಲ ನೋಡ್ರಿ. ಯಾವುದೋ ಒಂದು ಡ್ಯಾಮೇಜ್ ಮಾಡ್ತಾ ಇದಾವೆ, ಆದ್ರೆ ನಿಮಗೆ ಅಷ್ಟಕ್ಕಷ್ಟು ತಿಂದಾಕಿಲ್ಲ ಬಳ್ಳಿ ಯಾವುದನ್ನು. ಹಾಗಾಗಿ ಅದ ಕಂಟ್ರೋಲ್ ನೋಡ್ರಿ. ಯಾವುದೋ ಒಂದು ಕೀಟ ಬಂತು,
ಹಿಂಗೆ ಏನೋ ಇರ್ತವೆ ಸಹಜವಾಗಿ, ಅದಕ್ಕೊಂದು ಚೈನ್ ಇರುತ್ತೆ. ಇಲ್ಲಿ ಇರುವೆ ಇದೆ, ಗೊದ್ದ ಇದೆ, ಎಲ್ಲಾ ತರದ ಜೀವಿಗಳು ಇಲ್ಲಿ ಒಂದಕ್ಕೊಂದು ಕೊಂಡಿ ಆಗಿರೋದ್ರಿಂದ ಒಂದು ಇನ್ನೊಂದು ತಿನ್ನೋದ್ರಿಂದ ನಿಮಗೆ ಸಹಜವಾಗಿ ಕೀಟ ನಿಯಂತ್ರಣದಲ್ಲಿದೆ. ನೋಡ್ಬೇಕಿದ್ ಮುಂದೆ ಹೆಂಗಾಗುತ್ತೆ. ಆದ್ರೆ ಈ ಸ್ವಾಭಾವಿಕವಾಗಿ ನಿಯಂತ್ರಣದಲ್ಲಿ ಇರುತ್ತೆ ಅಂತ ನಮ್ದು. ಈಗ ಬಳ್ಳಿಯವರೇ ಮತ್ತೆ ತೊಗರಿ ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ ಅಲಸಂದೆ ಹಾಕೊಂಡಿದ್ವಿ. ಅಲಸಂದೆ ಹುರುಳಿ ಎಲ್ಲ ಬೆಳೆದಿದ್ವಿ ಇಲ್ಲಿ. ಅಲಸಂದೆ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು ಇಲ್ಲಿ. ಭಾಳ ಸುಲಭವಾಗಿ ಅಲಸಂದೆ ನಮ್ಗೆ ಏನು ಎಫರ್ಟ್ ಇಲ್ದಂಗೆ ಬೆಳೆದಿದ್ವಿ ನಾವು. ಇದು ಬಳ್ಳಿಯವರದೇನು ಅಡ್ವಾಂಟೇಜ್ ಅಂದ್ರೆ, ಈಗ ನೋಡ್ರಿ, ಈಗ ಕಳೆ ತೆಗಿಯೋ ಅವಶ್ಯಕತೆನೇ ಇಲ್ಲ, ಮುಗಿದೋಯ್ತು. ಈಗ ನಾವು ಡಿಸೆಂಬರ್ ತನಕ ಹಿಂಗೆ ಮೇಂಟೈನ್ ಮಾಡ್ಕೋಬಹುದು. ಮಳೆ ಏನಾದ್ರು ಕೈ ಕೊಟ್ರೆ ನಾವು ನೀರು ಕೊಡ್ಬೇಕಾದ್ರೆ ಅಡಿಕೆಗೆ ಡ್ರಿಪ್ ಇದೆ ಲ್ಯಾಟ್ರಲ್, ಇಲ್ಲೇನು ನಾವು ಸುತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಲ್ಯಾಟ್ರಲ್ ಹಂಗೆ ರೆಡಿ ಇದೆ. ಮೋಟ್ರ್ ಆನ್ ಮಾಡಿಬಿಟ್ರೆ ಎಲ್ಲ ಬುಡಕ್ಕೂ ನೀರು ಹೋಗುತ್ತೆ. ಸ್ವಲ್ಪ ಹತ್ರ ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನಿದ್ರು ಕೊಯ್ಲು. ಈಗ ನೆಕ್ಸ್ಟ್ ಮುಂದೆ ಮಾಡೋದು ನಾವು ಅವರೇ ಬಂದಾಗ ಅವರೇ ಹರ್ಕೊಂತೀವಿ, ಮನೆಗೆ ಬಳಸ್ಕೊಂಡು ಹೆಚ್ಚಾಗಿದ್ದು ಮಾರಬೇಕು ಅನ್ನೋದು. ಈಗೆಲ್ಲ ಬೇರೆಯವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹಸಿರಲೆ ಗೊಬ್ಬರ ಅಂದ್ಬಿಟ್ರೆ ಈಗ ಹಾಕ್ಕಂತಾರೆ. ಎಲ್ಲ ಹುರುಳಿನೂ ಹಾಕ್ತಾರೆ, ಹಲಸಿಂದನೂ ಹಾಕ್ತಾರೆ, ಆಮೇಲೆ ಸೆಣಬು ಡೇಂಚ ಎಲ್ಲ ಹಾಕ್ತಾರೆ. ಆದರೆ ಕೊನೆಗೆ ಏನು ಮಾಡ್ತಾರೆ, ಎಲ್ಲ ಉಳುಮೆ ಮಾಡಿ ಟ್ರ್ಯಾಕ್ಟರ್ಗಲ್ಲಿ ಉಳುಮೆ ಮಾಡಿ ಇದಕ್ಕೆ ಸೇರಿಸ್ಬಿಡ್ತಾರೆ, ಮಣ್ಣಿಗೆ. ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಅದ್ರ ಫಲ ಏನೂ ಸಿಗಲ್ಲ. ಅಂದರೆ ನಿಮ್ಗೇನೋ ಹಸಿರಲೆ ಗೊಬ್ಬರ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ನಮ್ದ್ರಲ್ಲಿ ಏನು ಅವಸರ ಇಲ್ಲ. ಇಲ್ಲಿ ಅಡಿಕೆ ತೋಟದಲ್ಲಿ ನಿಧಾನಕ್ಕೆ ಅಂದ್ರೆ ಅದು ಇದ್ದಷ್ಟು ನಮಗೆ ಅನುಕೂಲ. ಈಗ ಇಲ್ಲಿ ಇದೇನು ಇಲ್ಲ ಅಂದ್ರೆ ಅದು ಕ್ಲೀನ್ ಮಾಡ್ಬೋದು, ಏನು ಅದಷ್ಟು ಹೊತ್ತು ಅಲ್ಲೇ ಅದೇನು ತಡ ಇಲ್ಲ. ಆದರೆ ಬಯಲಾಗ್ಬಿಡುತ್ತೆ, ಮತ್ತೆ ಬಯಲಾಗುತ್ತೆ, ಮತ್ತೆ ಅಲ್ಲಿ ಹಸಿರು ಊಟಕ್ಕೆ ಮತ್ತೆಲ್ಲ ಲೇಟ್ ಆಗುತ್ತೆ. ಹೀಗೆ ಹಿಡ್ಕೊಳೋದ್ರಿಂದ ನಮಗೆ ಬೇರೆ ಕಳೆನೂ ಅವಾಯ್ಡ್ ಆಗೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಅದಿರೋದ್ರಿಂದ. ಕಳೆನು ಅವಾಯ್ಡ್ ಆಗತ್ತೆ, ಹೌದು. ಬಟ್ ಈ ಹಸಿರು ಇರೋದ್ರಿಂದ ನೀವು ಬಂದಿರೋ ಕೊಯ್ಲನ್ನ ಕಟಾವು ಮಾಡಕ್ಕೆ ಏನೋ ತೊಂದರೆ ಆಗಲ್ವಾ? ಏನಿಲ್ಲ, ಅದೇನಿಲ್ಲ, ಅದೇನು ಸಮಸ್ಯೆ ಆಗಲ್ಲ. ಆರಾಮಾಗಿ ಓಡಾಡ್ಕೊಂಡು ಮಾಡ್ಬೋದು. ಕೊಯ್ಲೆಲ್ಲ ಸಮಸ್ಯೆ ಏನಾಗಲ್ಲ. ಫಸ್ಟ್ ಕೊಯ್ಲು ಚೆನ್ನಾಗಿ ಬರಬೇಕು. ಈಗ ಅವರೇ ಚೆನ್ನಾಗಿ ಬಂದರೆ ಆ ಫಸಲು ಎಲ್ಲ ಸಿಗ್ತಾರೆ. ಅದಕ್ಕೇನು ಅದೊಂದೇ ಈಗ ನಮಗೆ ಖರ್ಚಿರೋದು. ಈಗ ಕೊಯ್ಲು ಒಂದೇ ಖರ್ಚಿಗೆ ಇರೋದು. ಅದು ಬಿಟ್ಟರೆ ಇಲ್ಲಿ ಯಾವ ಖರ್ಚು ಇಲ್ಲ, ಯಾವುದೇ ರೀತಿ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು. ಈಗ ಅದನ್ನೆಲ್ಲ ಸ್ವಲ್ಪ ನೀವು ತೋರಿಸ್ರಿ, ಹತ್ರ ಬಂದು ನೋಡ್ರಿ ಹೆಂಗಿದೆ ಬಳ್ಳಿ ಅವರದ್ದು, ಹೆಂಗಿದೆ ಎಲೆ, ಎಷ್ಟು ಚೆನ್ನಾಗಿ ಹಚ್ಚ ಹಸಿರಿದೆ. ಯಾವುದೇ ರೀತಿ ಡಿಫಿಷಿಯನ್ಸಿ ಕಾಣಿಸ್ತಾ ಇಲ್ಲ ನೋಡೋದ್ರಲ್ಲಿ. ಬೆಳವಣಿಗೆಯಲ್ಲೂ ಭಾಳ ಜೋರ ಬರ್ತಾ ಇದೆ. ನೋಡಿ, ನಮ್ದು ಅಡಿಕೆ ಗಿಡನೂ ನೀವು ನೋಡ್ಬೋದು. ಇದು ಯಾವುದೇ ರೀತಿ ಸೊರಗದಲ್ಲೇ ಭಾಳ ಜೋರಾಗಿ ಬರ್ತಾ ಇದೆ. ಅಡಿಕೆನೂ ಗಟ್ಟಿ ಇದೆ, ಅಡಿಕೆನೂ ಭಾಳ ಸುಲಭವಾಗಿ ಬರ್ತಾ ಇದೆ. ಹಂಗಾಗಿ ನಾವು ಈಗ ಅಡಿಕೆ, ತೆಂಗು, ಯಾವ್ದಾದ್ರು ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ರೆ ನೀವು, ಇದು ಭಾಳ ಒಳ್ಳೆ ಕಾಂಬಿನೇಷನ್ನು. ಈ ಥರ ಕಾಂಬಿನೇಷನ್ ತೊಗರಿ ಮತ್ತು ಬಳ್ಳಿ ಅವರೇ, ಹಲಸಿಂದನೂ ಹಾಕ್ಕೋಬೋದು. ನಾನು ಯಾಕೋ ಇವೆರಡು ಚೆನ್ನಾಗಿ ಅನಿಸ್ತಾ ಇದೆ. ಬುಡಕ್ಕೆ ಹಾಕ್ಬೋದು ನಾವು ಇದನ್ನು. ಆಮೇಲೆ ಇದು ಒಂದೇ ವರ್ಷಕ್ಕೆ ಮುಗಿಯಲ್ಲ. ಇದು ತೊಗರಿ 2-3 ವರ್ಷ ಇಟ್ಕೋಬೋದು ನೀವು. ಮತ್ತೆ ಬೇರೆ ಕಟ್ ಅಂದರೆ ಬುಡಕ್ಕೆ ಒಂದಡಿ 2 ಅಡಿ ಬಿಟ್ಟು ಕಟ್ ಮಾಡಿದರೆ ತೊಗರಿ ಕಟಾವು ಬಂದಮೇಲೆ ಅದು ಮತ್ತೆ ಚಿಗುರ್ತಾ ಇರುತ್ತೆ. ನಿಮ್ಮೊಂದು 2-3 ವರ್ಷ ತನಕ ಇರುತ್ತೆ. ಬಳ್ಳಿಯವರನ್ನು ಅದೇ ರೀತಿ ನಿಮಗೆ ಭಾಳ ಬೆಳೆದ್ರೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು ಬುಡ ಉಳಿಸ್ಕೊಂಡ್ರೆ ಅದು ಒಂದು 2-3 ವರ್ಷ ಇರೋಕ್ಕೆ ಅವಕಾಶ ಇದೆ. ಹಂಗಾಗಿ ಇವೆರಡು ಬೆಳೆ ಭಾಳ ಒಳ್ಳೆ ಸಂಯೋಜನೆ ಮಾಡ್ಬೋದು ಅಂತ ನನಗೆ ಈಗ ಅನಿಸಿಕೆ, ನನ್ನ ಅಭಿಪ್ರಾಯ. ಯಾವ ಕಾರಣಕ್ಕೋಸ್ಕರ ನೀವು ಗೊಬ್ಬರ ಮತ್ತೆ ಔಷಧಿ ಹಾಕಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅವಶ್ಯಕತೆ ಇಲ್ಲ ಅಂತ. ಯಾಕೆ ಅವಶ್ಯಕತೆ ಇಲ್ಲ ಅಂದರೆ, ಈಗ ಎಲ್ಲ ಇಲ್ಲೇ ಉತ್ಪತ್ತಿ ಆಗಬೇಕು, ಉತ್ಪತ್ತಿ ಆಗುತ್ತೆ ಅಂತ ಈ ಥರ ವ್ಯವಸ್ಥೆ ಇಟ್ಕೊಳೋದ್ರಿಂದ. ಏನು ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಏನು ಭೂಮಿ ಮೇಲೆ ಏನು ಬರ್ತಾ ಇಲ್ಲ ಅಂದ್ರೆ ಸಹಜವಾಗಿ ಅಲ್ಲಿ ಡಿಫಿಷಿಯನ್ಸಿ ಆಗುತ್ತೆ. ಆದರೆ ಎಲ್ಲದೂ ಬೆಳೆಯೋದ್ರಿಂದ ನಿಮಗೆ ಮಣ್ಣು ಆರೋಗ್ಯವಾಗಿರುತ್ತೆ. ಮಣ್ಣು ತಾಕತ್ತಾಗಿದ್ರೆ ಎಲ್ಲ ಗಿಡ ಬೆಳೆ ಎಲ್ಲವೂ ಚೆನ್ನಾಗಿರ್ತವೆ. ಕಳೆ ನಿರ್ವಹಣೆ ಯಾಕೆ? ಕಳೆ ನಿರ್ವಹಣೆ ನೋಡ್ರಿ, ಈಗ ನಾವು ಸುಮ್ಮನೆ ಹಂಗೆ ಬಿಟ್ಟಿದ್ರೆ ಭಾಳ ಹುಲ್ಲಾಗೋದು. ಈಗ ಹುಲ್ಲೆಲ್ಲ ಮತ್ತೆ ಕಟ್ ಮಾಡೋಕೆ ಮತ್ತೆ ಕೆಲಸ, ಅದಕ್ಕೆ ಖರ್ಚು. ಈಗ ಸುಲಭವಾಗಿ ನಾವು ಅವರೇ ಬೆಳ್ಕೊಳೋದ್ರಿಂದ ಈಗ ಅವರೇನೂ ಸಿಗುತ್ತೆ, ಕಳೆನೂ ನಿಯಂತ್ರಣದಲ್ಲಿರುತ್ತೆ. ಆಮೇಲೆ ಬೇರೆ ನಮ್ಮ ಮೇನ್ ಕ್ರಾಪಿಗೂ ಅನುಕೂಲ. ಈಗ ಬೇರೆ ವೆಲ್ವೆಟ್ ಬೀನ್ಸು ಅವನ್ನೆಲ್ಲ ಹಾಕ್ಕೋಬೋದು, ಅದು ಇದೆ ಅವಕಾಶ. ಜೋರಾಗಿ ಭಾಳ ಜೋರ ಬರುತ್ತೆ. ಆದರೆ ಅಡಿಕೆ ಗಿಡಕ್ಕೆಲ್ಲ ಸುತ್ಕಾಣುತ್ತೆ, ಅದು ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ. ಇದು ಸ್ವಲ್ಪ ಸುಲಭವಾಗಿ ಬೆಳೆಯೋಕ್ಕೆ ಅವಕಾಶ ಇದೆ. ಇದು ನೀವು ತೆಂಗಿನ ಗಿಡದಲ್ಲಿ ಹಾಕೋಬೋದು, ಯಾವ್ದಾರು ಹಣ್ಣಿನ ಗಿಡಗಳು ಹಾಕೊಂಡಿದ್ರೆ ನೀವು ಅದ್ರ ಸುತ್ತನೂ ಹಾಕೋಬೋದು. ಆಮೇಲೆ ಇದು ಅಷ್ಟು ಸುಲಭವಾಗಿ ಭಾಳ ಹಬ್ಬಲ್ಲ. ಅಂದರೆ ಈಗ ತೊಗರಿ ಇರೋದ್ರಿಂದ ಇದೇನು ಅಡಿಕೆ ಗಿಡಕ್ಕೆ ಹಬ್ಬಲ್ಲ. ಬಳ್ಳಿ ಥರ ಅವರೇ ಬಳ್ಳಿ ಸ್ವಲ್ಪ ಹಬ್ಬುತ್ತೆ, ಸ್ವಲ್ಪ ಬಿಡಿಸ್ಕೋಬೋದು. ಅಷ್ಟು ಭಾಳ ದಟ್ಟವಾಗಿ ಹಬ್ಬಿಟ್ಟು ಗಿಡನೇ ಮುಚ್ಚೋ ಥರ ಏನು ಮಾಡಲ್ಲ. ನಾವು ಒಂದ್ಸಲ ಬಿಡಿಸಿದ್ದೀವಿ ಅಷ್ಟೇ. ಈಗ ಗಿಡಕ್ಕೆ ಹಬ್ಬಿತ್ತು, ಒಂದ್ಸಲ ತೆಗೆದು ಕೆಳಗೆ ಬಿಟ್ಟಿದ್ದೀವಿ. ಇನ್ನೊಂದ್ಸಲ ಯಾವಾಗ್ಲಾರ ಹಿಂಗೆ ಅಡ್ಡಾಡ್ಕೊಂಡು ಒಂದ್ಸಲ ಹಿಂಗೆ ಮಾಡಿದ್ರೆ ನಡೆಯುತ್ತೆ. ನೋಡ್ಬೋದು ನೀವು ಹಿಂಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡ್ರಿ ಎಲ್ಲ ಎಷ್ಟು ದಟ್ಟವಾಗಿ ಹಬ್ಬಿದೆ. ಎಲ್ಲ ಕಡೆ ನೋಡ್ಬೋದು ನೀವು. ಪ್ರತಿ ಗಿಡದಲ್ಲೂ ಭಾಳ ದಟ್ಟವಾಗಿ ಭಾಳ ಚೆನ್ನಾಗಿ ಬರ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲದೆ. ಓಕೆ.
ಧನ್ಯವಾದ ಎಲ್ಲರಿಗೂ. ನಮಸ್ಕಾರ.